ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಈಗ ರಿಲೀಫ್ ಸಿಕ್ಕಿದೆ. ಸಚಿವ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್, ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್ ನ್ಯಾಯಪೀಠ. ಹದಿನಾಲ್ಕು ಮುಡಾ ನಿವೇಶನದಲ್ಲಿ ಅಕ್ರಮ ನಡೆದಿದೆ ಎಂದು ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಕೇವಲ ಸಿಎಂರಿಗೆ ಸೀಮಿತ ಆಗಿರಲಿಲ್ಲ. ಅವರ ಧರ್ಮಪತ್ನಿ ಮತ್ತು ಅವರ ಪರಮಾಪ್ತ ಭೈರತಿ ಸುರೇಶ್ ಮೇಲೂ ಕೂಡ ಆ ಆರೋಪ ಇತ್ತು. ಎಲ್ಲರ ಮೇಲೂ ಪ್ರತ್ಯೇಕವಾದ ಆರೋಪವಾಗಿದ್ರೂ ಕೂಡ ಮೂಲ ಹುಡುಕಕ್ಕೆ ಹೋದ್ರೆ ಅದು ಮುಡಾ ಹಗರಣ ಅಂತ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇಡಿ ಅಧಿಕಾರಿಗಳು ಧರ್ಮಪತ್ನಿ ಪಾರ್ವತಿ ಮತ್ತು ಬಾಮೈದ ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಮೊನ್ನೆಯಷ್ಟೇ ಸಿದ್ದರಾಮಯ್ಯರ ವಿರುದ್ಧದ ಆರೋಪ ಧಾರವಾಡ ನ್ಯಾಯಪೀಠದಲ್ಲಿ ವಿಚಾರಣೆ ನಡೆಯಿತು. ಇವತ್ತು ಧರ್ಮಪತ್ನಿ ಪಾರ್ವತಿಯ ಸಂಬಂಧಪಟ್ಟಂತ ವಿಚಾರಣೆ. ಆದರೆ ಶಾಸಕ ಮತ್ತು ಹಾಲಿ ಸಚಿವ ಭೈರತಿ ಸುರೇಶ್ರ ವಿರುದ್ಧ ಅಥವಾ ಅವರಿಗೆ ಜಾರಿಯಾಗಿದ್ದ ನೋಟಿಸ್, ಅದರ ವಿಚಾರಣೆ ಮತ್ತು ಪಾರ್ವತಿಯವರ ವಿಚಾರಣೆ. ಆದರೆ ಇಬ್ಬರಿಗೂ ಕೂಡ ಟೆಂಪ್ರವರಿ ರಿಲೀಫ್ ಸಿಕ್ಕಿದೆ, ತಾತ್ಕಾಲಿಕ ರಿಲೀಫ್. ಇಬ್ಬರ ವಿಚಾರಣೆಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಹೈಕೋರ್ಟ್ ಮಧ್ಯಂತರ ಆದೇಶ ಫೆಬ್ರವರಿ 20ಕ್ಕೆ ಮುಂದೂಡಿಕೆಯಾಗಿದೆ. ಇಡಿ ಪ್ರಕರಣದ ತಡೆಯನ್ನು ವಿಸ್ತರಿಸಿದ ಹೈಕೋರ್ಟ್ 10 ದಿನಗಳವರೆಗೆ ಯಾವುದೇ ಸಮನ್ಸ್ ನೀಡದಂತೆ ಸೂಚನೆ. ಯಾವುದೇ ತರಹದ ಸಮನ್ಸ್ ನೀಡೋ ಹಾಗಿಲ್ಲ. ಫೆಬ್ರವರಿ 20ರವರೆಗೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ನ್ಯಾಯಪೀಠ. ಇಡಿ ಸಮನ್ಸ್ ಪ್ರಶ್ನಿಸಿ ಇಬ್ಬರು ಹೈಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿ ಸಲ್ಲಿಸಿದ್ದ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್. ಮುಡಾ ಪ್ರಕರಣದಲ್ಲಿ ಇಬ್ಬರಿಗೂ ಸಮನ್ಸ್ ನೀಡಿದ್ದ ಇಡಿ ಪ್ರಕರಣ ರದ್ದು ಕೋರಿದ್ದ ಪಾರ್ವತಿ ಮತ್ತು ಸುರೇಶ್ ಆ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಪುರಸ್ಕೃತಗೊಂಡಿತ್ತು. ಇಬ್ಬರು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಪೀಠ ಧಾರವಾಡ ಹೈಕೋರ್ಟ್ ಬೆಂಚ್ನಲ್ಲಿ ವಿಚಾರಣೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ವಿಚಾರಣೆ. ಮೊನ್ನೆ ಇದೇ ನ್ಯಾಯಮೂರ್ತಿ ಸಿದ್ದರಾಮಯ್ಯರಿಗೂ ಕೂಡ ರಿಲೀಫ್ ಕೊಟ್ಟಿದ್ರು. ಆದ್ರೆ ಇವತ್ತು ಫೆಬ್ರವರಿ 20ರವರೆಗೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಒಟ್ಟಾರೆ ಇಬ್ಬರಿಗೂ ಕೂಡ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಇಡಿ ಸಮನ್ಸ್ ಪ್ರಶ್ನಿಸಿ ಇಬ್ಬರು ಹೈಕೋರ್ಟ್ ಮೊರೆ ಹೋಗಿದ್ರು. ಕಾರಣ ಇಬ್ಬರಿಗೂ ಕೂಡ ಸಮನ್ಸ್ ಇಶ್ಯೂ ಆಗಿತ್ತು. ಸೊ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಭೈರತಿ ಮತ್ತು ಪಾರ್ವತಿ, ಅರ್ಜಿ ಸಲ್ಲಿಸಿದ್ದ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಮುಡಾ ಪ್ರಕರಣದಲ್ಲಿ ಇಬ್ಬರಿಗೂ ಕೂಡ ಸಮನ್ಸ್ ನೀಡಿದ್ದ ಇಡಿ ಅಧಿಕಾರಿಗಳು. ಇಡಿ ಪ್ರಕರಣ ರದ್ದು ಕೋರಿದ್ದ ಪಾರ್ವತಿ ಮತ್ತು ಶಾಸಕ ಸಚಿವ ಸುರೇಶ್ ಇಬ್ಬರ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಪೀಠ ಧಾರವಾಡ ಹೈಕೋರ್ಟ್ ಬೆಂಚ್ನಲ್ಲಿ ವಿಚಾರಣೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ವಿಚಾರಣೆ. ಈಗ ಇಬ್ಬರಿಗೂ ಕೂಡ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಮುಂದೇನಾಗುತ್ತೆ ಮತ್ತು ಮುಂದೂಡಿದ ದಿನಾಂಕದಲ್ಲಿ ಇಬ್ಬರ ತೀರ್ಪು ಯಾವ ತರಹ ಬರುತ್ತೆ ಅನ್ನೋದೇ ಈಗಿರ್ತಕ್ಕಂತಹ ರಾಜಕೀಯ ಕುತೂಹಲ.